ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ನಿನ್ನೆ ಕ್ಲಾಸಲ್ಲಿ ನಾವು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ವಿ. 4ನೇ ಅಧ್ಯಾಯ, ಅದು ಬಡತನ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಬಡತನ ಅಂದ್ರೆ ಏನು, ಬಡವರು ಅಂದ್ರೆ ಯಾರು, ಬಡವರ ಲಕ್ಷಣಗಳು, ಬಡವರನ್ನ ಹೇಗೆ ಗುರುತಿಸಲಾಗ್ತದ ಮತ್ತು ಬಡವರನ್ನ ಹೇಗೆ ವರ್ಗೀಕರಿಸಲಾಗ್ತದೋ, ಗ್ರಾಮೀಣ ಪ್ರದೇಶದ ಬಡವರು ಯಾರು ಮತ್ತು ನಗರ ಪ್ರದೇಶದ ಬಡವರು ಯಾರು ಅಂತ ಹೇಳಿ ನಿನ್ನೆ ಕ್ಲಾಸ್ಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಕ್ಯಾಟಗರೈಸಿಂಗ್ ಪಾವರ್ಟಿ ಅಂದ್ರೆ ಬಡತನದ ವರ್ಗೀಕರಣ, ಇದ್ರ ಮೇಲೆ ನಿಮ್ಗೆ 5 ಅಂಕದ ಪ್ರಶ್ನೆಯನ್ನು ಕೇಳಾಗ್ತದ. 5 ಅಂಕದ ಪ್ರಶ್ನೆಯನ್ನು ಕೇಳಾಗ್ತದ. ಅದು ಬಡತನದ ಪಟವನ್ನು ಬರೆಯಿರಿ ಅಂತ ಕೇಳ್ತಾರೆ. ಬಡತನದ ಪಟವನ್ನು ಬರೆಯಿರಿ. ಸೊ ಪಟ ಅಂತಂದ್ರೆ ಈ ಡಯಾಗ್ರಾಮ್ ಅನ್ನ ನೀವು ತೆಗಿಬೇಕಾಗ್ತದ. ನಾನು ಬೋರ್ಡ್ ಮೇಲೆ ತೆಗೆದಂತ ಈ ಡಯಾಗ್ರಾಮ್ ಅನ್ನ ನೀವು ತೆಗೆದು ಆ ಡಯಾಗ್ರಾಮ್ ಕೆಳಗಡೆ ಇವೆಲ್ಲ ಬರೆದಿದ್ದೆ ಆದ್ರೆ ನಿಮಗೆ 5 ಅಂಕ ಸಿಗ್ತಾ ಇದೆ. ಸೊ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ಬಡವರನ್ನ ನಾವು 2 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ, ಅಥವಾ ಜನರನ್ನ 2 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಅದು ಬಡವರು ಮತ್ತು ಬಡವರಲ್ಲದವರು ಅಂತ ಹೇಳಿ, ಪುವರ್ ಅಂಡ್ ನಾನ್ ಪುವರ್. ಆದ್ರೆ ಬಡತನವನ್ನ ಅಥವಾ ಬಡವರನ್ನ ನಾವು ಅನೇಕ ರೀತಿಯಲ್ಲಿ ವಿಂಗಡಣೆ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಬಹುದು. ಅದರಲ್ಲಿ ಸಾಮಾನ್ಯವಾಗಿ 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಎಷ್ಟು ಪ್ರಕಾರಗಳಲ್ಲಿ? 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಅದರಲ್ಲಿ ದೀರ್ಘಕಾಲಿಕ ಬಡವರು, ಕ್ಷಣಿಕ ಬಡವರು ಮತ್ತು ಬಡವರಲ್ಲದವರು. ಕ್ರೋನಿಕ್ ಪುವರ್, ಟ್ರಾನ್ಸಿಯಂಟ್ ಪುವರ್ ಅಂಡ್ ನೆವರ್ ಪುವರ್. ಸೊ ಇಲ್ಲಿ ಈ 3 ಪ್ರಕಾರದ ಬಡವರಲ್ಲಿ ನಾವು ಬೇರೆ ಬೇರೆ ವರ್ಗದ ಜನರನ್ನ ಕಾಣ್ತೀವಿ. ಬೇರೆ ಬೇರೆ ಪ್ರಕಾರದ ಬಡವರನ್ನ ಕಾಣ್ತೀವಿ. ಸೊ ಮೊದಲನೇದು ದೀರ್ಘಕಾಲಿಕ ಬಡವರು, ಕ್ರೋನಿಕ್ ಪುವರ್. ದಿ ಪೀಪಲ್ ಹೂ ಆರ್ ಆಲ್ವೇಸ್ ಪುವರ್ ಫಾರ್ ಎ ಲಾಂಗ್ ಪೀರಿಯಡ್. ಅಂತಂದ್ರೆ ದೀರ್ಘಕಾಲದವರೆಗೆ ಬಡತನ ರೇಖೆ, ನನ್ನ ಡಯಾಗ್ರಾಮ್ ತೋರಿಸಿದ ಹಾಗೆ PL, ಪಾವರ್ಟಿ ಲೈನ್, ಬಡತನ ರೇಖೆ ಕೆಳಗೆ ಜೀವಿಸುವಂತ ಜನ ಅಥವಾ ಜನರನ್ನ ನಾವು ದೀರ್ಘಕಾಲಿಕ ಬಡವರು ಅಥವಾ ಸದಾ ಬಡವರು ಅಂತ ಹೇಳಿ ಕರಿತೀವಿ. ದೀರ್ಘಕಾಲಿಕ ಬಡವರು ಅಥವಾ ಸದಾ ಬಡವರು ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಬಡತನ ರೇಖೆ ಕೆಳಗೆ ಯಾವತ್ತಿಗೂ ಸದಾ ಜೀವಿಸುವಂತ ಜನ ಅದು ದೀರ್ಘಕಾಲಿಕ ಬಡವರಾಗಿರ್ತಾರ. ಅವರಿಗೆ ಉದಾಹರಣೆ ಅಂತಂದ್ರೆ ಕ್ಯಾಶುವಲ್ ವರ್ಕರ್ಸ್, ಹಂಗಾಮಿ ದಿನಗೂಲಿ ಕಾರ್ಮಿಕರು. ಹಂಗಾಮಿ ದಿನಗೂಲಿ ಕಾರ್ಮಿಕರು ಅಂತಂದ್ರೆ ಕೆಲಸ ಇದ್ದಾಗ ಮಾತ್ರ ಅವ್ರ ಕಡೆಗೆ ಹಣ ಬರ್ತಾ ಇದೆ, ಆದಾಯ ಬರ್ತಾ ಇದೆ. ಕೆಲಸ ಇಲ್ಲ ಅಂತಂದ್ರೆ ಅವರಿಗೆ ಯಾವುದೇ ಮೂಲದ ಆದಾಯ ಬರೋದಿಲ್ಲ. ಸೊ ಅವ್ರು ಏನಾಗ್ತಾರೆ ಅಂತಂದ್ರೆ ದೀರ್ಘಕಾಲಿಕ ಬಡವರು. ವಿಶೇಷವಾಗಿ ಹಿಂದುಳಿದ ವರ್ಗದಲ್ಲಿ ಜೀವಿಸುವಂತ ಜನ, ಹಿಂದುಳಿದ ವರ್ಗಗಳಲ್ಲಿ ಜೀವಿಸುವಂತ ಜನರು ಅವರು ಸದಾ ಬಡವರಾಗಿರ್ತಾರ. ಅವರು ಸದಾ ಯಾವತ್ತಿಗೂ ಬಡತನ ರೇಖೆ ಕೆಳಗೆ ಜೀವಿಸ್ತಿರ್ತಾರ. ಅಂತವ್ರಿಗೆ ನಾವು ದೀರ್ಘಕಾಲಿಕ ಬಡವರು ಅಂತ ಹೇಳಿ ಕರಿತೀವಿ. ಸೊ ಈ ದೀರ್ಘಕಾಲಿಕ ಬಡವರನ್ನ ನಾವು 2 ಪ್ರಕಾರದಲ್ಲಿ ಕಾಣ್ತೀವಿ. ಒಂದು ಆಲ್ವೇಸ್ ಪುವರ್ ಅಂದ್ರೆ ಸದಾ ಬಡವರು, ಇನ್ನೊಂದು ಯೂಶುವಲಿ ಪುವರ್, ಸಾಮಾನ್ಯ ಬಡವರು ಅಂತ ಹೇಳಿ ಕರಿತೀವಿ. ಸದಾ ಬಡವರು ಮತ್ತು ಸಾಮಾನ್ಯ ಬಡವರು, ಇವರಿಗೆ ದೀರ್ಘಕಾಲಿಕ ಬಡವರು ಅಂತೇಳಿ ಕರಿತೀವಿ. ಸೊ ಇಲ್ಲಿ ನಾವು ಡಯಾಗ್ರಾಮ್ದಲ್ಲಿ ನೋಡುವ ಹಾಗೆ, ಮೊದಲನೇ ಡಯಾಗ್ರಾಮ್ನಲ್ಲಿ ಈ ಬಡತನ ರೇಖೆ ಏನಿದೆ, ಆ ಬಡತನ ರೇಖೆ ಏನಿದೆ, ಬಡತನ ರೇಖೆ ಕೆಳಗೆ ಜೀವಿಸುವಂತ ಜನರ ಪ್ರಮಾಣ ತೋರಿಸ್ತಾ ಇದೆ. ಬಡತನ ರೇಖೆ ಡಾಟ್ 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 ಏನಿದೆ ಅದು ಬಡತನ ರೇಖೆ. ಆ ಬಡತನ ರೇಖೆ ಕೆಳಗೆ ಜೀವಿಸುವಂತ ಜನರಿಗೆ ನಾವು ಸದಾ ಬಡವರು. ಮತ್ತು ಯಾವಾಗೋ ಒಂದ್ಸಲ, ಯಾವಾಗ ಆಕಸ್ಮಿಕವಾಗಿ ಬಡತನ ರೇಖೆ ಮೇಲೆ ಬರುವಂತ ಅಥವಾ ಸದಾ ಬಡತನ ರೇಖೆ ಕೆಳಗೆ ಇರುವಂತಹ ಜನರನ್ನ ನಾವು ಸಾಮಾನ್ಯ ಬಡವರು ಅಂತ ಹೇಳಿ ಕರೀತೀವಿ. ಇವು ಈ ಸಾಮಾನ್ಯ ಬಡವರು ಯಾವಾಗೋ ಒಂದ್ಸಲ, ಅಂದ್ರೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ಕೃಷಿ ಭೂಮಿಯನ್ನು ಹೊಂದಿರ್ತಾರ, ಸಣ್ಣ ಹಿಡುವಳಿಗಳನ್ನು ಹೊಂದಿರ್ತಾರ. ಅಂತವ್ರಿಗೆ ಏನಾಗ್ತದೆ ಅಂತಂದ್ರೆ ಕೆಲವು ಸಲ ಮಳೆ ಚೆನ್ನಾಗಿ ಆಗಿ ಅವರ ಕೃಷಿ ಉತ್ಪನ್ನ ಹೆಚ್ಚಾಗಿ ಅವರಿಗೆ ಆದಾಯ ಹೆಚ್ಚಿಗೆ ಬರ್ತದ. ಆ ಟೈಮಲ್ಲಿ ಅವ್ರು ಏನಂತಾರ ಅಂತಂದ್ರೆ ಈ ಬಡತನ ರೇಖೆ
ಮೇಲೆ ಹೋಗ್ತಾರ, ಮತ್ತೆ ಬಡತನ ರೇಖೆ ಕೆಳಗೆ ಜೀವಿಸ್ತಾರ. ಸೊ ಅಂತವ್ರಿಗೆ ನಾವು ಸಾಮಾನ್ಯ ಬಡವರು ಅಂತೇಳಿ ಕರಿತೀವಿ. ಸೊ ಸದಾ ಬಡವರು ಮತ್ತು ಸಾಮಾನ್ಯ ಬಡವರು ಅವ್ರೇನಾಗಿರ್ತಾರ ಅಂತಂದ್ರೆ ದೀರ್ಘಕಾಲಿಕ ಬಡವರು ಆಗಿರ್ತಾರ. ಇನ್ನು ಎರಡನೇ ವರ್ಗೀಕರಣ ಟ್ರಾನ್ಸಿಯಂಟ್ ಪುವರ್. ಟ್ರಾನ್ಸಿಯಂಟ್ ಪುವರ್. ಸೊ ಈ ಟ್ರಾನ್ಸಿಯಂಟ್ ಪುವರ್ ಅವರು ಕ್ಷಣಿಕ ಬಡವರಾಗಿರ್ತಾರ. ಕ್ಷಣಿಕ ಬಡವರಾಗಿರ್ತಾರ ಅಂತಂದ್ರೆ ಬಡತನ ರೇಖೆ ಕೆಳಗೆ ಮತ್ತು ಮೇಲೆ, ಬಡತನ ರೇಖೆ ಕೆಳಗೆ ಮತ್ತು ಮೇಲೆ ಚಲಿಸುವಂತ ಜನ ಅವರು ಕ್ಷಣಿಕ ಬಡವರಾಗಿರ್ತಾರ. ಆಮೇಲೆ ಅಕೇಜನಲಿ ಪುವರ್. ಅಕೇಜನಲಿ ಪುವರ್ ಅಂತಂದ್ರೆ ಯಾವಾಗಲೂ ದುರಾದೃಷ್ಟವಾಗಿ ಬಡತನ ರೇಖೆ ಕೆಳಗೆ ಜೀವಿಸುವಂತ ಜನರನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಷಣಿಕ ಬಡವರು ಅಂತೇಳಿ ಕರೀತೀವಿ. ಚರ್ನಿಂಗ್ ಪುವರ್ ಅಂಡ್ ಅಕೇಜನಲಿ ಪುವರ್. ಚರ್ನಿಂಗ್ ಪುವರ್ ಯಾವಾಗಲೂ ಏನ್ ಮಾಡ್ತಾರೆ, ಬಡತನ ರೇಖೆ ಕೆಳಗೆ ಮತ್ತು ಮೇಲೆ ಜೀವಿಸ್ತಿರ್ತಾರ. ಕೆಲವು ಸಲ ಬಡತನ ರೇಖೆ ಕೆಳಗೆ ಜೀವಿಸ್ತಿರ್ತಾರ, ಕೆಲವು ಸಲ ಬಡತನ ರೇಖೆ ಮೇಲೆ. ಅಂದ್ರೆ ಯಾವಾಗೋ ಒಂದ್ಸಲ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಆದಾಯ ಹೆಚ್ಚು ಬರೋದ್ರಿಂದ ಅವರು ಬಡತನ ರೇಖೆ ಮೇಲೆ ಜೀವಿಸ್ತಾರ. ಆದಾಯ ಕಡಿಮೆ ಐತೆ ಅಂತಂದ್ರೆ ಅವರು ಬಡತನ ರೇಖೆ ಕೆಳಗೆ ಜೀವಿಸ್ತಾರ. ಅಂತವ್ರಿಗೆ ನಾವು ಚರ್ನಿಂಗ್ ಪುವರ್, ಕ್ಷಣಿಕ ಬಡವರು ಅಂತ ಕರಿತೀವಿ. ಇನ್ನೊಂದು ಅಕೇಜನಲಿ ಪುವರ್. ಅಕೇಜನಲಿ ಪುವರ್ ಅಂತಂದ್ರೆ ದುರಾದೃಷ್ಟವಾಗಿ, ಸಾಂದರ್ಭಿಕವಾಗಿ ಯಾವಾಗ ಒಂದ್ಸಲ ಬಡತನ ರೇಖೆ ಕೆಳಗೆ ಬರ್ತಾರೆ ಅಂತಂದ್ರೆ ಈ ಭೂಮಿ ಜಮೀನುಗಳನ್ನ ಹೊಂದಿರುವಂತ ರೈತರು ಅವ್ರೇನಾಗ್ತಾರೆ ಅಂತಂದ್ರೆ ಮಳೆ ಬೆಳೆ ಚೆನ್ನಾಗಿ ಆಗ್ಲಿಲ್ಲ, ಬರಗಾಲ ಎಲ್ಲ ಇತ್ತು ಅಂತಂದ್ರೆ ಅವ್ರೇನ್ ಮಾಡ್ಬೋದು, ಅವರ ಆದಾಯ ಕಡಿಮೆಯಾಗಿ ಅವರು ಬಡತನ ರೇಖೆ ಕೆಳಗೆ ಜೀವಿಸಬಹುದು. ಸೊ ಅಂತವ್ರಿಗೆ ನಾವೇನ್ ಕರಿತೀವಿ ಅಂದ್ರೆ ಸಾಂದರ್ಭಿಕ ಬಡವರು ಅಂತೇಳಿ ಕರಿತೀವಿ. ಅದರಲ್ಲಿ ಉದಾಹರಣೆಯಾಗಿ ಸ್ಮಾಲ್ ಫಾರ್ಮರ್ಸ್ ಅಂಡ್ ಸೀಸನಲ್ ವರ್ಕರ್ಸ್ ಅಂದ್ರೆ ಸಣ್ಣ ರೈತರು ಮತ್ತು ಹಂಗಾಮಿ ಅಥವಾ ಋತು ಆಧಾರಿತ ಕಾರ್ಮಿಕರು. ಸಣ್ಣ ರೈತರು ಮತ್ತು ಋತು ಆಧಾರಿತ ಕಾರ್ಮಿಕರು. ಋತು ಆಧಾರಿತ ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಮಳೆ ಬೆಳೆಯಲಾಗಿತ್ತು ಅಂತಂದ್ರೆ ಅವ್ರಿಗೆ ಏನಾಗ್ತದ, ಆದಾಯ ಹೆಚ್ಚಾಗ್ತದ. ಮಳೆ ಬೆಳೆ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರ, ಬಡತನ ರೇಖೆ ಕೆಳಗೆ ಜೀವಿಸ್ತಾರ. ಸೊ ಅಂತವ್ರನ್ನ ನಾವು ಕ್ಷಣಿಕ ಬಡವರು ಮತ್ತು ಸಾಂದರ್ಭಿಕ ಬಡವರು ಅಂತ ಹೇಳಿ ವಿಂಗಡಣೆ ಮಾಡ್ತೀವಿ. ಮೂರನೇದು ನೆವರ್ ಪುವರ್. ಅವ್ರು ಯಾವಾಗಲೂ ಬಡವರಾಗಿರೋದಿಲ್ಲ, ಅಂದ್ರೆ ನಾನ್ ಪುವರ್. ಸಾಮಾನ್ಯವಾಗಿ ಶ್ರೀಮಂತ ಜನ, ರಿಚ್ ಪೀಪಲ್. ಶ್ರೀಮಂತ ಜನ ಅಂದ್ರೆ ಹೆಚ್ಚು ಆದಾಯವುಳ್ಳಂತ ಜನ ಯಾವಾಗಲೂ ಬಡತನ ರೇಖೆ ಕೆಳಗೆ ಜೀವಿಸೋದಿಲ್ಲ, ಬಡತನ ರೇಖೆ ಕೆಳಗೆ ಬರೋದಿಲ್ಲ. ಅಂತವ್ರನ್ನ ನಾವು ನೆವರ್ ಪುವರ್ ಅಥವಾ ನಾನ್ ಪುವರ್ ಅಂತೇಳಿ ನಾವಲ್ಲಿ ಕರಿತೀವಿ. ಅವರಿಗೆ ಬಡವರಲ್ಲದವರು ಅಂತೇಳಿ ನಾವು ಅದನ್ನ ವಿಂಗಡಣೆ ಮಾಡ್ತೀವಿ. ಸೊ ಪರೀಕ್ಷೆಗಳಲ್ಲಿ ನೀವು 5 ಅಂಕಗೋಸ್ಕರ ಇಷ್ಟು ಬರೆದ್ರೆ ಈ ಡಯಾಗ್ರಾಮ್ ಗಳನ್ನ ನೀವು ವ್ಯವಸ್ಥಿತವಾಗಿ ತೆಗೆದಿದ್ದೆ ಆದ್ರೆ ನಿಮಗೆ 5 ಅಂಕ ಸಿಗ್ತಾ ಇದೆ. ಹೋದ ವರ್ಷ ಇದ್ರ ಮೇಲೆನೆ 4 ಅಂಕದ ಪ್ರಶ್ನೆ ಇತ್ತು. ಅದನ್ನ ಈ ವರ್ಷ ಬದಲಾವಣೆ ಮಾಡಿ 5 ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ. ಆ 5 ಅಂಕದ ಪ್ರಶ್ನೆಯಲ್ಲಿ ಈ ಡಯಾಗ್ರಾಮ್ ಅನ್ನ ತೆಗೆದು ಇಷ್ಟನ್ನು ನೀವು ವಿವೇಚನೆ ಮಾಡಿದ್ದೆ ಆದ್ರೆ ನಿಮಗೆ 5 ಅಂಕ ಸಿಗ್ತಾ ಇದೆ. ಓಕೆ. ಸೊ ಇದರಲ್ಲಿ ನಮ್ಗೆ ಏನಾದರೂ ಡೌಟ್ಗಳಿದ್ದರೆ ತಾವು ನನ್ನ ನಂಬರ್ಗೆ ಕರೆ ಮಾಡಿ ಅದನ್ನ ಪರಿಹಾರಗೊಳಿಸಬಹುದು. ಇದರ ಮುಂದಿನ ಭಾಗವನ್ನ ನಾವು ನಾಳೆ ಕ್ಲಾಸಲ್ಲಿ ಮತ್ತೆ ನೋಡ್ತಾ ಇದ್ದೀವಿ. ಅಲ್ಲಿವರೆಗೆ ಧನ್ಯವಾದಗಳು.